ನಾನು ಕೂಡ ಡಿ ಬಾಸ್ ಅಭಿಮಾನಿ. ಫಸ್ಟ್ ಹೋಗ್ಲೇಬೇಕಲ್ಲ ಗೈಸ್, ಆ ಜೋಶೇ ಬೇರೆ. 3 ಟಿಕೆಟು. ನನಗೆ ಡೆವಿಲ್ ಕ್ಯಾರೆಕ್ಟರ್ ತುಂಬಾ ಇಷ್ಟ ಆಯಿತು. ಗಿಲ್ಲಿ ಅವ್ರ ಕಾಮಿಡಿ ಮಾತ್ರ ಮಸ್ತಾಗಿದೆ. ಆಮೇಲೆ ಇದ್ರೆ ನೆಮ್ಮದಿಯಾಗಿರ್ಬೇಕು ಸಂಗಲ್ಲ ಅಂತೂ ಮಸ್ತಾಗಿ ಕುಣ್ದವ್ರ ಬಾಸ್. ಒಂದು ಫೈಟ್ ಹೇಳಿದ್ನಲ್ಲ ಗಾಯ್ಸ್, ಆ ಫೈಟಲ್ಲಿ ಒಂದು BGM ಪಾರ್ಟ್ ಬರುತ್ತಾ. ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗೈಸ್ ವ್ಲಾಗ್ ಮಾಡಿ ತುಂಬ ದಿನ ಆಗೋಯಿತು. ಇವತ್ತು ಡಿಸೆಂಬರ್ 10. ನಿಮಗೂ ಗೊತ್ತು, ಡಿಸೆಂಬರ್ 11 ಡೆವಿಲ್ ಮೂವಿ ರಿಲೀಸು ನಮ್ಮ ಬಾಸ್ದು. ನಾನು ಕೂಡ ಡಿ ಬಾಸ್ ಅಭಿಮಾನಿ. ನಾಳೆ ಶೋ 6:30 ಶೋ ಇದೆಯಾ ಇಲ್ವಾ ಅಂತ ಕೇಳ್ಕೊಂಡು ಹೋಗೋಕ್ಕೆ ನಾನು ಈಗ ಎಲ್ಲಿದ್ದೀನಿ ಅಂದರೆ ಥಿಯೇಟ್ರ್ ಮುಂದೆ ಇದ್ದೀನಿ. ನಮ್ಮೂರು ಥಿಯೇಟ್ರ್ ಮುಂದೆ ನೋಡಿ. ಫುಲ್ ಆಗಲೇ ಎಲ್ಲ ಫುಲ್ ಕಟೌಟ್ಗಳು ಈಗ ತಂದು ಇಲ್ಲ ಆಗ್ತಾವ್ರೆ ಸುಮಾರು ಜನ. ಮತ್ತೆ ಇನ್ನೂ ನಾಳೆ ಶೋ ಎಷ್ಟು ಗಂಟೆ ಅಂತ ಕೇಳಬೇಕು. ಫಸ್ಟ್ ಶೋ 6 ಗಂಟೆಗೆ ಇದ್ದರೆ ಏನಿಲ್ಲ, 6 ಗಂಟೆಗೆ ಎದ್ದೋಗೋದು. ಅದು ಎಷ್ಟು ಗಂಟೆ ಆದರೂ ಪರವಾಗಿಲ್ಲ, ಫಸ್ಟ್ ಶೋ ಹೋಗಲೇಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಟಿಕೆಟ್ ಸಿಗುತ್ತಾ ಅಂತ. ನೋಡೋಣ, ಬನ್ನಿ ಕೇಳ್ಕೊಬರೋಣ ಈಗ ಶೋ ಎಷ್ಟು ಗಂಟೆಗೆ ಅಂತ. ಗೈಸ್ ಬನ್ನಿ, ಥಿಯೇಟ್ರ್ ಒಳಗೆ ಹೋಗ್ತಾ ಇದ್ದೀನಿ, ಕೇಳ್ಕೊಬರೋಣ ಎಷ್ಟು ಗಂಟೆಗೆ ಶೋ ಇರೋದು ಅಂತ. ಅವರು 6 ಗಂಟೆಗೆ ಅಂದರೆ ಫುಲ್ಲು ಖುಷಿಯಾಗ್ಬಿಡುತ್ತೆ. ಬನ್ನಿ ಹೋಗಿ ಕೇಳ್ಕೊಬರೋಣ. ಗೈಸ್ ಕೇಳಿದೆ, ಬೆಳಗ್ಗೆ 6 ಗಂಟೆ ಶೋ ಇದೆಯಾ ಅಂತ. ಯಾರು ಕಾಲ್ ಶೋ ಮಿಸ್ ಮಾಡ್ಕೊಳಂಗಿಲ್ಲ. ಅದಕ್ಕೆ ಇವಾಗ 150 ಟಿಕೆಟು. ಫೋನ್ಪೇ ಏನೂ ಇಲ್ಲ ಅಂತ ಈಗ ಕ್ಯಾಶೇ ಕೊಡಬೇಕು. ಬನ್ನಿ ಕ್ಯಾಶ್ ತಗೋರೋಣ ಫಸ್ಟು. ಟಿಕೆಟ್ ಸಿಗೋರು ಕಷ್ಟ. ಆಮೇಲೆ ಬೆಳಿಗ್ಗೆ ಗೈಸ್ 1 ಟಿಕೆಟ್ ತಗೊಂಡಾಯ್ತು. ನನಗೆ ಇನ್ನೂ 2 ಟಿಕೆಟ್ ತಗೋಬೇಕು. ನಮ್ಮ ಅಣ್ಣಂದಿರು ಬರ್ತೀನಿ ಅಂದವ್ರೆ. ಬನ್ನಿ ತಾಳೋಣ. ಗೈಸ್ ಫೈನಲಿ 3 ಟಿಕೆಟ್ ತಗೊಂಡಾಯ್ತು. ಅಂದರೆ ಬೆಳಗ್ಗೆ 6 ಗಂಟೆ ಶೋದು. ಫಸ್ಟ್ ಶೋ ಹೋಗ್ಲೇಬೇಕಲ್ಲ ಗೈಸ್, ಆ ಜೋಶೇ ಬೇರೆ. ಅದಕ್ಕೆ ತಗೊಂಡಾಯ್ತು. ನೋಡಿ ಇಲ್ಲಿ 3 ಟಿಕೆಟು. ಬೆಳಗ್ಗೆ ಸಿಗೋಣ ಗೈಸ್. ಅಲ್ಲ ಇನ್ನೊಂಚೂರು ಮಾಡ್ತೀನಿ ಗೈಸ್. ನೋಡಿ ಇಲ್ಲಿ ಇನ್ನೂ ಹಾಕ್ತಾಯಿದ್ದಾರೆ ಬ್ಯಾನರ್ಗಳನ್ನ. ನನ್ನ ಹೆಸರೇ ಅಣ್ಣ. ಗಾಯ್ಸ್ ನಾಳೆ ಮೂವಿ ಬ್ಯಾನರ್ಗಳು ಈಗಲೇ ಎತ್ತಿದ್ದಾವೆ ನೋಡಿ. ಇವಾಗ ಇನ್ನೂ ಬರ್ತಾ ಇದ್ದಾವೆ, ಇನ್ನೂ ಜಾಸ್ತಿ. ಇಲ್ಲೊಂದು, ಆ ಕಡೆ ಅಲ್ಲೊಂದು, ಮತ್ತು ಈ ಕಡೆ ಒಂದು, ಇನ್ನೂ ಸುಮಾರು ಆಗ್ತಾವ್ರೆ. ಇನ್ನೂ ನೋಡೋಣ ಬೆಳಿಗ್ಗೆ ಅಷ್ಟು ಎಷ್ಟಾಗ್ತದೆ ಅಂತ ಬೆಳಿಗ್ಗೆ ತೋರಿಸ್ತೀನಿ. ಗೈಸ್ ಈ ವ್ಲಾಗ್ನ ಬೆಳಿಗ್ಗೆ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಗೈಸ್ ಬೆಳಿಗ್ಗೆ 6 ಗಂಟೆಗೆ ಥಿಯೇಟ್ರ್ ಹತ್ರ ಇದ್ದೀವಿ. ಜನ ಅಷ್ಟೇನಿಲ್ಲ ಗೈಸ್. ಬೆಳಿಗ್ಗೆ 6 ಗಂಟೆಗೆ ಸೇರೋದು ಇಲ್ಲ ನಮ್ಮ ಆಯಸ್ಪತ್ರೆಯಲ್ಲಿ ಜನ. ಪಕ್ಕ 10 ಗಂಟೆಗೆ ನಾವು ಹೊರಗೆ ಬರ್ತೀವಲ್ಲ. ಗೈಸ್ ಇನ್ನೊಂದು ಏನಂದರೆ 10 ಗಂಟೆಗೆ ಒಂದ್ಸತಿ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಆದರೆ ಹೋಗೋಣ 10 ಗಂಟೆಗೆ. ಮತ್ತೆ ನೋಡಿ ಏನೋ ಒಂಥರ ಇವತ್ತಿದ್ದರೆ ಒಂದೇ ಬರೀ ಎದ್ದು ನೋಡಿ ಇನ್ ಟೈಮ್ ಆಯ್ತಾ ಅಂತ ಹೋಗಂತಟ್ರಿ. ಬೆಳಗ್ಗೆ 6 ಗಂಟೆಗೆ ಇರಲ್ಲ ಗೈಸ್. ಅಷ್ಟು ರಶ್ ಇಲ್ಲಿ ನಮ್ಮೂರಲ್ಲಿ. ಬೇರೆ ಕಡೆ ಎಲ್ಲ ಫುಲ್ ರಶ್ ಇರುತ್ತೆ, ಇಲ್ಲಿಲ್ಲ. ಗೈಸ್ ವೀಡಿಯೋನ ಎಂಟು ತನಕ ನೋಡಿ, ಮಜಾ ಇರುತ್ತೆ. ಯಾರೇ ಡಿ ಬಾಸ್ ಫ್ಯಾನ್ಸ್ ಈ ವ್ಲಾಗ್ ನೋಡ್ತಾ ಇದ್ದೀರೋ ಪ್ಲೀಸ್ ಕಮೆಂಟ್ ಮಾಡದೆ ಹೋಗಬೇಡಿ. ಮಾಡಿ ಕಮೆಂಟ್ ಏನಾದರೂ. ಗೈಸ್ ನಮಗೆ ಈಗ ರಿಯಲೈಸ್ ಆಗಿದೆ, ನಾವು ಗಾಂಧಿ ಕ್ಲಾಸ್ ತಗೊಂಡಿತ್ತು. ಅದಕ್ಕೆ ನಾವು ಬಾಲ್ಕನಿ ತಗೊಂಡು ಗಾಂಧಿ ಕ್ಲಾಸ್ಗೆ ಹೋಗೋ ಪರಿಸ್ಥಿತಿ ಬರ್ತೀವಿ. ಹೋಗೋಣ, ಒಳ್ಳೆ ಬಾಲ್ಕನಿ ಇದೆ, ಅಷ್ಟು ಕ್ರೇಜ್ ಇಲ್ಲ ಅಂದ್ಕೊಂಡು ಗಾಂಧಿ ಕ್ಲಾಸ್ಗೆ ಹೋಗ್ತಾ ಇದ್ದೀವಿ. ಗೈಸ್ ನಾವು ಎಂಥ ಜೀವ ಹೋಗ್ಬಿಟ್ಟು ಗಾಂಧಿ ಕ್ಲಾಸ್ಗೆ ಹೋಗಿದ್ದೀವಿ, ಮತ್ತೆ ಬಾಲ್ಕನಿಗೆ. ಗಾಯ್ಸ್ ಮೂವಿ ಮುಗಿಸ್ಕೊಂಡು ಈಗ ಹೊರಗಡೆ ಬಂದು ಸರ್ ಲುಕ್ಕು ಅವೆಲ್ಲನೂ ಕೇಳೋ ಹಾಗೆ ಇಲ್ಲ. ಸಖತ್ತಾಗಿದೆ. ಅದರಲ್ಲಿ 2 ಮಾತಿಲ್ಲ, ಸಖತ್ತಾಗಿದೆ. ನಿಮ್ಗೆ ಏನು ಅನ್ನಿಸ್ತು ನೀವು ಹೋಗಿ ನೋಡಿ. ನೀವು ಏನು ನೋಡಾದ್ಮೇಲೆ ನಿಮ್ಗೆ ಏನು ಅನ್ನಿಸ್ತು ಅದನ್ನು ಬಂದು ಇಲ್ಲಿ ಕಮೆಂಟ್ ಮಾಡಿ ಗೈಸ್. ಆಮೇಲೆ ಒಂದು ಫೈಟ್ ನಡೆಯುತ್ತೆ. ಆ ಫೈಟ್ ಯಾರ್ಯಾರು ಮಾಡ್ತಾರೆ ಅಂತ ನಾನು ಹೇಳೋಕ್ಕಾಗಲ್ಲ, ನೀವೇ ಹೋಗಿ ನೋಡ್ರೆ ಗೊತ್ತಾಗುತ್ತೆ. ಅದು ಹೇಳಬಾರ್ದು, ಹೇಳಿದ್ರೆ ಇಡೀ ಕಥೆದು ಏನು ಅಂತ ಗೊತ್ತಾಗ್ಬಿಡುತ್ತೆ. ಆ ಫೈಟಲ್ಲಿ ಒಂದು BGM ಬರುತ್ತೆ ಗೈಸ್. ಬ್ಯಾಂಡಲ್ಲಿ ಇದು ಮಾಡೋದು BGM ಬ್ಯಾಂಡಲ್ಲಿ ಸಖತ್ತಾಗೈತೆ. ಅದು ಕೇಳೋಕ್ಕೆ ಥಿಯೇಟ್ರ್ ಕುತ್ಕೊಂಡು ಕೇಳೋಕ್ಕೆ ಒಂಥರ ಮಜವಾಗೈತೆ. ಆ BGM ಮಾತ್ರ ಅಲ್ಟಿ ಸಖತ್ತಾಗೈತೆ.
ಇನ್ನು ಇದ್ರೆ ನೆಮ್ಮದಿಯಾಗಿರ್ಬೇಕು. ಆ ಸಾಂಗಲ್ಲಿ ಮಾತ್ರ ಬಾಸ್ ಸಾಕಾದ ಕೊಡ್ದವ್ರು ಮಾತ್ರ ಗೈಸ್ ಇವಾಗ ಜಸ್ಟ್ ಮನೆಗೆ ಬಂದೆ ಗೈಸ್. ಇನ್ನು ಡೆವಿಲ್ ಮೂವಿ ಬಗ್ಗೆ ಹೇಳಬೇಕು ಅಂತ ಅಂದರೆ ನನಗೆ ಡೆವಿಲ್ ಕ್ಯಾರೆಕ್ಟ್ರು ತುಂಬಾ ಇಷ್ಟ ಆಯಿತು. ಅದೊಂಥರ ಹೆಂಗೆ ಹೇಳೋದು ಗೊತ್ತಾಗ್ತಿಲ್ಲ, ಅದೊಂಥರ ರಫ್ ಕ್ಯಾರೆಕ್ಟ್ರು ಒಂಥರ ಚೆನ್ನಾಗಿತ್ತು. ಆಮೇಲೆ ಇವರು ರಚನಾ ರೈ ಅವ್ರ ಆ್ಯಕ್ಟಿಂಗು, ಆಮೇಲೆ ಅಚ್ಯುತ್ ಸರ್ ಅವರ ಆ್ಯಕ್ಟಿಂಗು ಎಲ್ಲ ಸಖತ್ತಾಗೈತೆ ನಿಜವಾಗ್ಲೂ. ಆಮೇಲೆ ಗಿಲ್ಲಿ ಅವರು ಬಿಗ್ ಬಾಸ್ ಸೀಸನ್ 12 ಕಂಟೆಸ್ಟೆಂಟ್ ಗಿಲ್ಲಿ, ಅವ್ರ ಕಾಮಿಡಿ ಮಾತ್ರ ಮಸ್ತಾಗಿದೆ. ಆಮೇಲೆ ಉದಿ ಕಾರ್ತಿಕ್ ಅವ್ರದ್ದು ಎಲ್ಲ ಚೆನ್ನಾಗಿ ಮಾಡಿದ್ದಾರೆ, ಮಾತ್ರ ಚೆನ್ನಾಗಿ ಮಾಡಿದ್ದಾರೆ. ನೀವು ಇನ್ನೂ ಫಿಲಮ್ ನೋಡಿ ಅಂದರೆ ಹೋಗಿ ನೋಡಿ ಬೇಗ. ನಿಮಗೇನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ. ಡೆವಿಲ್ ಕ್ಯಾರೆಕ್ಟ್ರು ತುಂಬ ಇಷ್ಟ ಆಯಿತು. ಆಮೇಲೆ ನೀವು ನೋಡಿರ್ತೀರ ಆವಾಗ ಒಂದು ಪೋಸ್ಟ್ರ್ ಬಿಟ್ಟಿರೋದ ಅಂಥ ಫಿಲಮ್ದು ಅಂಬರೀಷ್ ಸರ್ ಆ್ಯಕ್ಟ್ ಮಾಡಿರೋದು. ಏನಕ್ಕೆ ಅವರು ಇದೇ ಥರ ಹಾಕಿರ್ತಾರೆ ಅದು ನೀವು ಮೂವಿ ನೋಡೇ ತಿಳ್ಕೋಬೇಕು, ಮೂವಿಲೇ ಗೊತ್ತಾಗೋದು ನಿಮಗೆ. ಸಕ್ಕತ್ತಾಗಿದೆ ಮಾತ್ರ. ಅದು ಏನಕ್ಕೆ ಕ್ಯಾರೆಕ್ಟ್ರ್ ಏನಕ್ಕೆ ಸುಮ್ಮನೆ ಆ ಪೋಸ್ಟ್ ಏನಕ್ಕೆ ಹಾಕೋದ್ರು ಅಂತಲೂ ನಿಮಗೆ ಗೊತ್ತಾಗುತ್ತೆ ಇದರಲ್ಲಿ. ಆಮೇಲೆ ಇನ್ನೇನು ಆಮೇಲೆ ಅಲ್ಲ ಮೊರ ಅಂತ ಒಂದು ಇದು ಸಾಂಗ್ ಇದೆಯಲ್ಲ, ಅಲ್ಟಿಯಾಗಿದೆ. ಅಲ್ಲಿ ವೀಡಿಯೋ ಸಾಂಗ್ ಸಕ್ಕತ್ತಾಗಿದೆ. ಆಮೇಲೆ ಇದ್ರೆ ನೆಮ್ಮದಿಯಾಗಿರ್ಬೇಕು ಸಂಗಲ್ಲ ಅಂತೂ ಮಸ್ತಾಗಿ ಕುಣ್ದವ್ರು ಬಾಸ್, ಸಕ್ಕತ್ತಾಗಿ ಕುಣ್ದವ್ರೆ, ಚೆನ್ನಾಗಿ ಕುಣ್ದವ್ರೆ ಮಾತ್ರ. ಆ ಕ್ರೇಜ್ ನೋಡಬೇಕಿತ್ತು ಗೈಸ್. ಆಮೇಲೆ ಇನ್ನೊಂದು ನೋಡಿರ್ತೀರ ನೀವು, ಒಂದು ಫೋಟೋ ಲೀಕ್ ಆಗಿರುತ್ತೆ. ಅಂದರೆ ಡಿ ಬಾಸು ಒಂಥರ ಎಲೆಕ್ಷನಿಗೆ ನಿಂತಿರೋ ಹಾಗೆ ರಾಜಕಾರಣಿ ಥರ ಒಂದು ಪೋಸ್ಟ್ರು ರಿಲೀಸ್ ಆಗಿರಲ್ಲ, ಅದು ಯಾರೋ ಲೀಕ್ ಮಾಡಿಬಿಟ್ಟಿರ್ತಾರೆ ಫೋಟೋ ಹೊಡೆದು. ಅವಾಗ ನೀವು ಅಂದ್ಕೊಂಡಿರ್ತೀರಿ ಏನು CM ಇದ್ರ ಥರ ಕಾಣಿಸೋರಲ್ಲ ಅಂತ. ಆದರೂ ಏನಕ್ಕದು ಏನು ಅಂತ ನಿಮಗೆ ಫಿಲಮ್ ನೋಡೇ ತಿಳ್ಕೊಬೇಕು ನೀವು. ಒಂದು ಫೈಟ್ ಹೇಳಿದ್ನಲ್ಲ ಗಾಯ್ಸ್, ಆ ಫೈಟಲ್ಲಿ ಒಂದು BGM ಸಾಕಾಗ್ಬಿಟ್ಟೈತೆ. ಆ ಫೈಟ್ ಮಾತ್ರ ಮಸ್ತಾಗೈತೆ. ಡೆವಿಲ್ ಕ್ಯಾರೆಕ್ಟರ್ ಅದೊಂಥರ ರೂಡ್ ಕ್ಯಾರೆಕ್ಟರ್, ಒಂಥರ ವಿಲನ್ ಶೇಡಲ್ಲಿ ಸಾಕಾಗಿದೆ ಮೂವಿ. ಇನ್ನೂ ಒಂಚೂರು ಕತೆ ಚೆನ್ನಾಗಿ ಮಾಡಿದರೆ ಚೆನ್ನಾಗಿರೋದು ಅಂತ ನನಗೆ ಅನ್ನಿಸ್ತು ಪರ್ಸ್ನಲಿ. ನಿಮಗೇನು ಅನ್ನಿಸ್ತು ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಓಕೆ ಗೈಸ್, ಇನ್ನೂ ಯಾರು ಲೈಕ್ ಮಾಡಿಲ್ಲ, ಶೇರ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಅಕೌಂಟ್ನ ಇನ್ನೂ ಚೆನ್ನಾಗಿ ಸಪೋರ್ಟ್ ಮಾಡಿ, ನನಗಿನ್ನೂ ಸಪೋರ್ಟ್ ಮಾಡಿ. ನಾನು ಮಾಡ್ತೀನಿ ವ್ಲಾಗ್ಗಳನ್ನ ಇನ್ನು. ಮತ್ತು ಗೈಸ್ ಇನ್ನೇನು ಹೇಳೋದಪ್ಪ ಡೆವಿಲ್ ಮೂವಿ ಬಗ್ಗೆ, ಏನು ಹೇಳ್ಬೋದು. ಆಮೇಲೆ ಅದು ರೊಮ್ಯಾಂಟಿಕ್ ಸಾಂಗ್ ಇದೆಯಲ್ಲ, ಒಂದೇ ಒಂದು ಸಲ, ಅದು ಚೆನ್ನಾಗಿದೆ, ಅದು ಸಖತ್ತಾಗಿದೆ. ಆಮೇಲೆ ಇವರು ರಚನಾ ರೈ ಅವರು ಆ್ಯಕ್ಟ್ ಮಾಡಿರೋದೆಲ್ಲ ಚೆನ್ನಾಗಿದೆ. ಆಮೇಲೆ ಗಿಲ್ಲಿ ಅವ್ರ ಕಾಮಿಡಿನೇ ಚೆನ್ನಾಗಿದೆ, ಗಿಲ್ಲಿ ಅವ್ರು ಮಾಡಿರೋದು. ನೀವು ಆಲ್ರೆಡಿ ಟ್ರೈಲರ್ ನೋಡಿರ್ತೀರ. ಧನುಷ್ ಅಂತ ಕರೆದಿರ್ತಾರೆ ಅಚ್ಯುತ್ ಅವರು ದರ್ಶನ್ ಅವ್ರನ್ನ. ಧನುಷ್ ಅವ್ರದ್ದು ಹೆಸರೇ ಧನುಷ್ ಅಂತ, ಡೆವಿಲ್ ಅಂತ ಯಾಕೆ ಅದನ್ನು ನೋಡಬೇಕು, ನೀವೇ ತಿಳ್ಕೋಬೇಕು. ಸಾಕಾಗಿದೆ ಮೂವಿ. ಇನ್ನೂ ಚೆನ್ನಾಗಿ ಮಾಡ್ಬೋದಿತ್ತು, ಕತೆ ಎಲ್ಲನೂ ಚೆನ್ನಾಗಿ ಮಾಡಿದರೆ ಇನ್ನೂ ಸಖತ್ತಾಗಿರೋದು. ಆದರೆ ಒಂಚೂರು ನನಗೆ ಫಸ್ಟ್ ಹಾಫು ಒಂಚೂರು ಲ್ಯಾಗ್ ಅನ್ನಿಸ್ತು, ಒಂಥರ ಲ್ಯಾಗ್, ತುಂಬ ಕತೆ ಹೇಳ್ದಂಗೆ ಅನ್ನಿಸ್ತು ನನಗೆ ಫಸ್ಟ್ ಹಾಫ್. ಸೆಕೆಂಡ್ ಹಾಫ್ ಚೆನ್ನಾಗಿದೆ, ಸೆಕೆಂಡ್ ಹಾಫ್ ಸಾಕಾಗಿದೆ. ಆಮೇಲೆ ಡಿ ಬಾಸ್ ಅವ್ರದ್ದು ಕಾರು, ಆ ಕಾರ್ನೂ ಬಳಸ್ಕೊಂಡಿದ್ದಾರೆ, ಸಾಕಾಗಿದೆ ಮಾತ್ರ. ನೋಡ್ಬೋದು, ಹೋಗಿ ನೋಡಿ ಅನ್ಸುತ್ತೆ ನೀವು ಫಿಲಮ್ನ. ಕತೆ ಇನ್ನೊಂಚೂರು ವರ್ಕ್ ಮಾಡಿದರೆ ಕತೆ ಬಗ್ಗೆ ಇನ್ನೂ ಚೆನ್ನಾಗಿರೋದು ಗೈಸ್. ಫಸ್ಟ್ ಹಾಫು ಸಖತ್ತಾಗಿದೆ, ಆದರೆ ಒಂದು ಸ್ವಲ್ಪ ಲ್ಯಾಗ್ ಆಯಿತು ಅಂತ ನನಗೆ ಅನ್ನಿಸ್ತು. ಸೆಕೆಂಡ್ ಹಾಫು ಅದು ಸಖತ್ತಾಗಿದೆ ಗೈಸ್. ಆಮೇಲೆ ಫಿಲಮ್ ನೋಡಿ ಬಂದಾದ್ಮೇಲೆ ಬಾಸ್ ಒಂಥರ ನಿಜವಾಗ್ಲೂ ಒಂಥರ ಏನೋ ಒಂಥರ ಹೊಡೆದು ಬಂದಂಗೆ ಆಯಿತು ನಿಜವಾಗ್ಲೂ. ಅವರು ಇದು ಮತ್ತೆ ವಾಪಸ್ ಬಂದುಬಿಟ್ಟು ಮತ್ತೆ ಜೈಲಿಗೆ ಹೋದ್ರಲ್ಲ, ಆವಾಗ ಒಂಥರ ನಾನು ನಿಜವಾಗ್ಲೂ ಲಿಟ್ರಲಿ, ನೀವು ನಂಬ್ತಿರೋ ಬಿಡ್ತಿರೋ, ನಿಜವಾಗ್ಲೂ ಹತ್ತಿದ್ದೀನಿ ನಾನು. ಅದಕ್ಕೆ ಒಂಥರ ಕಣ್ಣೀರೇ ಬಂದುಬಿಡ್ತು. ಏನು ಮಾಡೋಕ್ಕಾಗಲ್ಲ, ಆದಷ್ಟು ಬೇಗ ಬರ್ತಾರೆ. ಇನ್ನೂ ನಮಗೋಸ್ಕರ ಮೂವಿಗಳನ್ನ ಕೊಡ್ತಾರೆ, ಆ ನಂಬಿಕೆ ನಮಗಿದೆ. ಬರ್ತಾರೆ ಅವರು, ಬಂದೇ ಬರ್ತಾರೆ. ಅದೊಂದು ಬೇಜಾರಿದೆ. ನಮ್ಮ ಬಾಸ್ ಹೊರಗಡೆ ಇರಬೇಕಿತ್ತು, ನಾವು ಎಂಜಾಯ್ ಮಾಡೋದು ಅವ್ರ ಕಣ್ಣಾರೆ ನೋಡಬೇಕಿತ್ತು ಅನ್ನಿಸ್ತಿತ್ತು. ಏನು ಮಾಡೋಣ, ಅವರ ಆದಷ್ಟು ಬೇಗ ಹೊರಗೆ ಬರಲಿ ಅಂತ ನಾನು ದೇವ್ರಲ್ಲಿ ಕೇಳ್ಕೊತೀನಿ ಅಷ್ಟೇ. ತುಂಬ ಬೇಜಾರು ಗೈಸ್, ಅವರು ಇರಬೇಕಿತ್ತು ಹೊರಗಡೆ, ಏನು ಮಾಡೋಕ್ಕಾಗಲ್ಲ. ಆದಷ್ಟು ಬೇಗ ಹೊರಗಡೆ ಬರಲಿ, ನಮ್ಮ ಜೊತೆ ಖುಷಿಯಾಗಿರಲಿ ಅಷ್ಟೇ ನಾನು ಕೇಳ್ಕೊಳ್ಳೋದು. ಮೂವಿ ಅಂತೂ ಯಾರು ನೋಡಿಲ್ಲ, ಹೋಗಿ ಬೇಗ ನೋಡಿ. ಹೋಗಿ ನಿಮ್ಮ ಫ್ಯಾಮಿಲಿ ಜೊತೆ ಕೂತ್ಕೊಂಡು ಮಜಾ ಮಾಡಿ, ಎಂಜಾಯ್ ಮಾಡಿ. ನಿಮ್ಗೇನು ಅನ್ನಿಸ್ತು ಅಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನನಗೆ. ಯಾರು ಲೈಕ್ ಮಾಡಿಲ್ಲ, ಶೇರ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಲವ್ ಯು ಗಾಯ್ಸ್. ಮೂವಿಲಿ ಕನ್ಕ್ಲೂಷನ್ನೇ ಕೊಟ್ಟಿಲ್ಲ, ಹಾಗಾದರೆ ಪಾರ್ಟ್ 2 ಬರುತ್ತಾ ನೋಡೋಣ.